ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಶರಣರು ಬಂಧುಗಳು ಆದಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನಮಸ್ಕಾರ ಆತ್ಮೀಯರೇ. ಇವತ್ತಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ 7 ಶ್ಲೋಕಗಳು 8ರಿಂದ 14ರವರೆಗಿನ 7 ಶ್ಲೋಕಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ, ಅರ್ಥಸಹಿತ. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗದ 1ರಿಂದ 7 ಶ್ಲೋಕಗಳನ್ನು ಮಾಡಿದ್ದೀನಿ. ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ನಿಂತಿದ್ದಾರೆ ಯುದ್ಧಕ್ಕಾಗಿ. ಕೌರವರು, ಪಾಂಡವರು, ಸಂಜಯ ಮತ್ತು ಧೃತರಾಷ್ಟ್ರರ ಮಧ್ಯೆ ಸಂವಾದ ಆಗ್ತಾ ಇದೆ. ಯುದ್ಧದ ಆಗು ಹೋಗುಗಳ ಬಗ್ಗೆ ಧೃತರಾಷ್ಟ್ರ ಸಂಜಯನ ದಿವ್ಯ ದೃಷ್ಟಿಯಿಂದ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಈಗಿಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗಿ ಎದುರಾಳಿ ಸೈನ್ಯದಲ್ಲಿರ್ತಕ್ಕಂತಹ ಅತಿರಥ ಮಹಾರಥರ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಅದರ ಮುಂದುವರೆದ ಭಾಗ ಯಾರೆಲ್ಲ ನೋಡಿಲ್ವೋ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಮೊದಲೇ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್ ದ್ಯಾಟ್. ಓಕೆ, ಸೊ ಲೆಟ್ಸ್ ಬಿಗಿನ್. ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿ ಸ್ತತೈವ ಚ. ಓಕೆ, ಸೌಮದತ್ತಿ ಸ್ತತೈವ ಚ ಅಂದರೆ ನೋಡ್ರಿ, ಭವಾನ್. ಓಕೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ಕರ್ಣಶ್ಚ ಸೌಮದತ್ತಿ ಸ್ತತೈವ ಚ. ಓಕೆ, ನೋಡಿ, ಭವಾನ್ ಅಂದರೆ ತಾವು, ಭೀಷ್ಮ ಅಂದರೆ ಭೀಷ್ಮ ಪಿತಾಮಹರಾದ ಭೀಷ್ಮಾಚಾರ್ಯರು, ಚ ಅಂದರೆ ಕೂಡ, ಕರ್ಣ ಅಂದರೆ ಕರ್ಣನು, ಚ ಅಂದರೆ ಮತ್ತು, ಕೃಪ ಅಂದರೆ ಕೃಪರು, ಚ ಮತ್ತು, ಸಮಿತಿಂಜಯ ಯುದ್ಧದಲ್ಲಿ ಸದಾ ಜಯಶಾಲಿಯಾದ, ಅಶ್ವತ್ಥಾಮನು, ವಿಕರ್ಣನು, ಚ ಹಾಗೆಯೇ, ಸೌಮದತ್ತಿ ಸೋಮದತ್ತನ ಪುತ್ರನು, ತಥಾ ಹಾಗೆಯೇ, ಏವ ಖಂಡಿತವಾಗಿಯೂ, ಚ ಕೂಡ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತಾನೆ ನಾನು. ಓಕೆ, ಅನುವಾದ ನೋಡಿ. ಇಲ್ಲಿರುವವರು ತಾವು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗಿರುವರು. ಓಕೆ, ಇಲ್ಲಿ ಇದು ಕೌರವರ ಸೈನ್ಯದಲ್ಲಿ ಇರ್ತಕ್ಕಂಥವ್ರು. ಇವರೆಲ್ಲ ಯಾರ್ಯಾರಿದ್ದಾರೆ? ಭೀಷ್ಮಾಚಾರ್ಯರಿದ್ದಾರೆ, ಕರ್ಣ ಇದ್ದಾರೆ, ಓಕೆ, ಕೃಪಾ ಇದ್ದಾನೆ, ಅಶ್ವತ್ಥಾಮ ಇದ್ದಾನೆ ಅಲ್ವಾ, ಗುರುಗಳ ಪುತ್ರ ಅಶ್ವತ್ಥಾಮ, ದ್ರೋಣಾಚಾರ್ಯರಿದ್ದಾರೆ, ವಿಕರ್ಣ ಇದ್ದಾನೆ, ಸೋಮದತ್ತನ ಮಗನಾದಂತಹ ಭೂರಿಶ್ರವ ಇದ್ದಾನೆ. ಇವರೆಲ್ಲ ಯುದ್ಧದಲ್ಲಿ ಸೋಲಾಗೋದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಇವರೆಲ್ಲ ಒಬ್ರಿಗಿನೊಬ್ರು ವೀರರಿದ್ದಾರೆ. ದುರ್ಯೋಧನನು ಸದಾ ವಿಜಯಿಗಳಾಗುವ ಅಸಾಧಾರಣ ವೀರರನ್ನು ಹೆಸರಿಸ್ತಾನೆ. ಈಗ ದುರ್ಯೋಧನ ಹೇಳ್ತಾ ಇದ್ದಾನೆ ದ್ರೋಣಾಚಾರ್ಯರ ಹತ್ರ ಹೋಗಿ, ಯಾವಾಗಲೂ ನೋಡು, ನಮ್ಮ ಇದರಲ್ಲೆಲ್ಲ ನೋಡಿ ಗುರುಗಳೇ, ನಾವಿಷ್ಟೆಲ್ಲ ಜಯಶಾಲಿಗಳು, ಇವ್ರಿಗೆ ಎಂದೂ ಸೋಲೇ ಇಲ್ಲ. ಯಾರು ಇವರೆಲ್ಲ? ಈಗ ಕರ್ಣ ಇರ್ಬೋದು, ಭೀಷ್ಮರಿರ್ಬೋದು. ಭೀಷ್ಮರಿಗಂತೂ ನಿಮಗೆ ಗೊತ್ತಿದೆ ಎಲ್ಲರಿಗೂ, ಭೀಷ್ಮಾಚಾರ್ಯರಿಗೆ ವರ ಇದೆ, ಇಚ್ಛಿತ ಮರಣ ಇದೆ ಅವ್ರಿಗೆ. ಅವರು ಇಷ್ಟಪಟ್ಟರೆ ಮಾತ್ರ ಅವರಿಗೆ ಸಾವು ಬರುತ್ತೆ. ಅವ್ರು ಎಲ್ಲಿವರೆಗೂ ಅವ್ರಿಗೆ ಇಷ್ಟ ಆಗಲ್ವೋ ಅಲ್ಲಿವರೆಗೂ ಸಾವೇ ಬರಲ್ಲ. ಕರ್ಣನಿಗೆ ಕರ್ಣಕುಂಡಲಗಳಿದೆ, ಅದು ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು. ಕರ್ಣಕುಂಡಲಗಳು ಎಲ್ಲಿವರೆಗೂ ಅವನ ಶರೀರದಲ್ಲಿ ಇರ್ತದೋ ಅಲ್ಲಿವರೆಗೂ ಅವನನ್ನು ಯಾರು ಸೋಲ್ಸೋಕ್ಕಾಗಲ್ಲ, ಸಾಯಿಸೋಕ್ಕಾಗಲ್ಲ ಅನ್ನೋದು ಇತ್ತು. ಅಶ್ವತ್ಥಾಮ ಗುರುಪುತ್ರ, ಅವನು ಕೂಡ ಮಹಾಬಲಶಾಲಿ. ವಿಕರ್ಣ ಇದ್ದಾನೆ, ಸೋಮದತ್ತನ ಮಗ ಆದಂತಹ ಭೂರಿಶ್ರವ ಇದ್ದಾನೆ ಅಂತ ಇವರೆಲ್ಲರನ್ನೂ ನೋಡಿ ಹೇಳ್ತಾ ಇದ್ದಾನೆ ದುರ್ಯೋಧನ, ಎಂದು ನಮಗೆ ಅಪಜಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ವಿಕರ್ಣನು ದುರ್ಯೋಧನನ ತಮ್ಮ. ಓಕೆ, ಹೂ ಇಸ್ ದ ವಿಕರ್ಣ ದುರ್ಯೋಧನನ ತಮ್ಮ. ನಿಮಗೆ 101 ಕೌರವರ ಹೆಸರು ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಸಪೋಸ್ ಗೊತ್ತಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಹೆಸರನ್ನು ಕೊಟ್ಟಿರ್ತೀನಿ, ನೀವು ನೋಡಬಹುದು. ಓಕೆನಾ? ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗ. ಓಕೆ, ಅವರೆಲ್ಲ ಯಾರ್ಯಾರು ಹೇಳ್ತಾರೆ ನೋಡಿ ಇಲ್ಲಿ. ವಿಕರ್ಣ ದುರ್ಯೋಧನನ ತಮ್ಮ ಆದರೆ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ. ನಿಮಗೆ ಒಂದು ಗೊತ್ತಿರಲಿ, ಅಶ್ವತ್ಥಾಮರು ಈಗಲೂ ಇದ್ದಾರೆ.
7 ಜನ ಸಂಜೀವಿನಿ ಚಿರಂಜೀವಿಗಳಲ್ಲಿ, ಓಕೆ, 7 ಜನ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮರು ಕೂಡ ಒಬ್ಬರು. ಅವರಿಗೆ 3ನೆಯ ಕಣ್ಣನ್ನು ನಾಶ ಮಾಡಿ ಕೃಷ್ಣ ಅದು ಏನು ಉತ್ತರೆಯ ಗರ್ಭದಲ್ಲಿ ಗರ್ಭನಾಶಕ್ಕೆ ಏನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನಲ್ಲ ಇನ್ ದ ಎಂಡ್ ಆಫ್ ದ ಕುರುಕ್ಷೇತ್ರ, ಇನ್ ದ್ಯಾಟ್ ಟೈಮ್ ಇದಕ್ಕೆ ಶಿಕ್ಷೆ ಕೊಡ್ತಾನೆ ಕೃಷ್ಣ. ಅವನ 3ನೆಯ ಕಣ್ಣನ್ನು ಕಿತ್ತು ಹಾಕಿ, ಕಲಿಯುಗದ ಅಂತ್ಯದವರೆಗೂ ನಿನಗೆ ಸಾವು ಬರಲ್ಲ, ಬೇಕಂದ್ರೂ ಕೂಡ ನರಕ ಅನುಭವಿಸ್ತೀಯ ನೀನು ಅಂತ. ಸೊ ದ್ಯಾಟ್ ಪರ್ಪಸ್. ಬಟ್ ಅವ್ರ ಶಾಪ ಇತ್ತೀಚೆಗೆ ವಿಮೋಚನೆ ಆಗಿದೆ, ಅವರೀಗ ಚೆನ್ನಾಗಿದ್ದಾರೆ. ಓಕೆ, ಸೊ ಅಶ್ವತ್ಥಾಮರು ಅಟ್ ದ ಪ್ರೆಸೆಂಟ್ ಟೈಮ್ ಅವರು ಈಗಲೂ ಇದ್ದಾರೆ ಅಂತ ಹೇಳ್ತಾರೆ. ಓಕೆ, ಸೊ ದ್ರೋಣಾಚಾರ್ಯರ ಐತಿಹ್ಯಗಳು ನಮಗೆ ಹೇಳುತ್ತೆ ಪುರಾಣಗಳು. ಓಕೆ, ಸೌಮದತ್ತಿ ಅಥವಾ ಭೂರಿಶ್ರವನು ಬಾಹ್ಲಿಕರ ಅರಸನ ಮಗ. ಅವನು ಯಾರು? ಬಾಹ್ಲಿಕರ ಅರಸನ ಮಗ. ಕರ್ಣನು ಅರ್ಜುನನ ಮಲ ಅನ್ನ. ಓಕೆ, ಮಲ ಅನ್ನ. ಕರ್ಣ ಅರ್ಜುನನ ಮಲ ಅನ್ನ. ಓಕೆ, ಪಾಂಡು ರಾಜನನ್ನ ಕುಂತಿಯು ಮದುವೆಯಾಗುವ ಮೊದಲು ಅವಳು ಹೆತ್ತ ಮಗ ಯಾರು? ಕರ್ಣ. ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನ ಮದುವೆಯಾದಳು. ಕೃಪಾಚಾರ್ಯರ ಅವಳಿ ಸೋದರಿ. ಓಕೆ, ಇಲ್ಲಿ ಕೃಪಾಚಾರ್ಯನೂ ಇದ್ದಾನೆ ಕೌರವ್ರ ಜೊತೆ. ಈ ಕೃಪಾಚಾರ್ಯ ಯಾರು? ದ್ರೋಣಾಚಾರ್ಯರ ಹೆಂಡತಿಯ ಸಹೋದರ ಅಲ್ವಾ? ಕೃಪಾಚಾರ್ಯರ ಅವಳಿ ಸಹೋದರಿ ದ್ರೋಣಾಚಾರ್ಯರನ್ನ ಮದುವೆಯಾದಳು ಅಂದರೆ ದ್ರೋಣಾಚಾರ್ಯರ ಅಳಿಯ ಸೋದರಳಿಯ ಅಂತ ಆಯ್ತಿಲ್ಲಿ. ಓಕೆನಾ? ಅವರ ಹೆಂಡತಿಯ ಸಹೋದರ. ಸೊ ಇಷ್ಟೆಲ್ಲ ಇವರೆಲ್ಲ ಇದ್ದಾರೆ. ಇಲ್ಲಿ ಕರ್ಣ ಬಿಫೋರ್ ಮ್ಯಾರೇಜ್ ಹುಟ್ಟಿರುವಂಥದ್ದು ಕುಂತಿಗೆ. ಕುಂತಿಗೆ ವರ ಇರುತ್ತೆ, ಋಷಿಗಳು ವರ ಕೊಟ್ಟಿರ್ತಾರೆ, ನಿನಗೆ ಮಂತ್ರದಿಂದ ಮಕ್ಕಳನ್ನ ಪಡೆಯೋದನ್ನು ಹೇಳ್ತೀನಿ ಅಂತ. ಸೊ ಆ ಬಾಲ್ಯದಲ್ಲಿರ್ತಕ್ಕಂತಹ ಆ ಹುಡುಗಿಗೆ ಅವರು ಅಂಥ ವರ ಕೊಟ್ಟರು. ಸೊ ದ್ಯಾಟ್ ಅವಳು ಕುತೂಹಲದಿಂದ, ಈಗ ಮಕ್ಕಳಿಗೆ ನಾವು ಏನೇ ಒಂದು ವಿಶೇಷವಾದ ವಸ್ತು ಕೊಡಿ ಅಥವಾ ವಿಶೇಷವಾದದ್ದನ್ನೇ ಕೊಡಿ, ಪದೇ ಪದೇ ಕೊಟ್ಟಿರೋದಲ್ಲ, ವಿಶೇಷವಾದ ಒಂದು ಹೊಸ ವಸ್ತು ಕೊಟ್ಟಾಗ ಅದು ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ತೋರಿಸುತ್ತೆ. ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡೋ ಪ್ರಮೇಯ ಬಂದರೆ ಅದು ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ದೇರ್ ಈಸ್ ಆಲ್ಸೋ ಸೇಮ್ ಲೈಕ್ ದ್ಯಾಟ್. ಅಲ್ಲಿ ಕೂಡ ಕುಂತಿ ಕೊಟ್ಟಿರೋ ಮಂತ್ರಗಳು ನಿಜವಾಗ್ಲೂ ವರ್ಕ್ ಆಗ್ತದಾ, ನಾನು ಇದನ್ನು ಪರೀಕ್ಷೆ ಮಾಡ್ಬೋದಾ ಅಂತ ಚಿಕ್ಕ ವಯಸ್ಸಲ್ಲೇ ಅವಳು ಏನು ಮಾಡ್ತಾಳೆ, ಮದುವೆ ಆಗೋಕ್ಕೂ ಮುಂಚೆನೇ ಮಂತ್ರ ಪಠನೆ ಮಾಡ್ತಾಳೆ, ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ. ಆಗ ಮಂತ್ರದಿಂದ ದೇವತೆಗಳು ಬಂದಾಗ ಅವರು ಅದಕ್ಕೆ ತಕ್ಕ ವರ ಕೊಟ್ಟು ಹೋಗಲೇಬೇಕು, ಆ ಮಂತ್ರದ ಶಕ್ತಿ ಹಾಗಿರ್ತದೆ. ಹಂಗಾಗಿ ಅವಳು ಕರ್ಣನನ್ನು ಪಡಿತಾಳೆ. ಅದೊಂದು ಅದ್ಭುತವಾದ ಕತೆ. ಯಾರು ಕುಂತಿಗೆ ವರ ಕೊಟ್ಟಿದ್ದು, ಯಾಕೆ ಕೊಟ್ಟರು, ಯಾವ ಉದ್ದೇಶದಿಂದ ಕೊಟ್ಟರು? ಅಷ್ಟು ಚಿಕ್ಕ ಮಗು ಇದ್ದಾಗ, ಅಷ್ಟು ಸಣ್ಣ ಹುಡುಗಿಗೆ ಗುರುಸೇವೆ ಮಾಡಿದ್ದಕ್ಕೆ ಅಂತಹ ದೊಡ್ಡ ವರ ಕೊಡೋ ಅವಶ್ಯಕತೆ ಇತ್ತ? ಅಥವಾ ಕೊಟ್ಟರು ಕೂಡ ಅವ್ರು ಅದಕ್ಕೆ ತಿಳುವಳಿಕೆ ಅವಳಿಗೆ ಯಾಕೆ ಹೇಳಲಿಲ್ಲ? ಅಥವಾ ಹೇಳಿದ್ರು ಕುಂತಿ ಅದನ್ನು ಏನು ರೆಸ್ಪಾನ್ಸ್ ಮಾಡಲಿಲ್ವಾ? ಅಥವಾ ಕೇರ್ಲೆಸ್ ಮಾಡಿದ್ರ? ಅದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಓಕೆ, ಸೊ ಇದು ಈ ಶ್ಲೋಕದ ಅರ್ಥ ಭಾವಾರ್ಥ ಆಗಿತ್ತು. 9ನೇ ಶ್ಲೋಕ ನೋಡಿ. ಅನ್ಯಜೇ ಭವಃ ಶೂರ ಮಧರ್ತೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಅನ್ಯ ಅಂದರೆ ಇತರರು, ಚ ಅಂದರೆ ಕೂಡ, ಬಹವಃ ಅಂದರೆ ಬಹುಸಂಖ್ಯೆಯಲ್ಲಿ, ಶೂರಾಹ ಅಂದರೆ ಶೂರರು, ಮತ ಅರ್ಥೆ ಅಂದರೆ ನನ್ನ ಸಲುವಾಗಿ, ವ್ಯಕ್ತ ಜೀವಿತಾಹ ಅಂದರೆ ಪ್ರಾಣಾರ್ಪಣೆಗೆ ಸಿದ್ಧರಾದವರು, ನಾನಾ ಅಂದರೆ ಅನೇಕ, ಶಸ್ತ್ರ ಅಂದರೆ ಆಯುಧಗಳು, ಪ್ರಹರಣಾಹ ಅಂದರೆ ಸಜ್ಜಿತರಾಗಿ, ಸರ್ವೇ ಅಂದರೆ ಎಲ್ಲರೂ, ಯುದ್ಧ ವಿಶಾರದಾಹ ಅಂದರೆ ಯುದ್ಧ ವಿಜ್ಞಾನದಲ್ಲಿ ಅನುಭವ ಪಡೆದವರು. ಅನುವಾದ ನೋಡಿ. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವರು, ಎಲ್ಲರೂ ಯುದ್ಧ ವಿಶಾರದರು ಅಂತ ಇಲ್ಲಿ ಅದರ ಅರ್ಥ ಆಗುತ್ತೆ. ಭಾವಾರ್ಥ ನೋಡೋದಾದರೆ ಜಯಪ್ರದ ಇರ್ಬೋದು, ಆಮೇಲೆ ಕೃತವರ್ಮ ಇರ್ಬೋದು, ಮತ್ತು ಶಲ್ಯರಂತಹ ವಿಷಯ ಹೇಳೋದಾದರೆ ಅವರೆಲ್ಲ ದುರ್ಯೋಧನನಿಗಾಗಿ ತಮ್ಮ ಪ್ರಾಣವನ್ನು ಕೂಡ ಅರ್ಪಿಸ್ತೇನೆ ಅಂತ ಸಂಕಲ್ಪ ಮಾಡಿದ್ದಾರೆ. ಇಲ್ಲಿ ಶಲ್ಯ ಮಹಾರಾಜನನ್ನು ಅವ್ರಿಗೆ ಇಷ್ಟ ಇರಲ್ಲ ಕೌರವ್ರ ಜೊತೆ ಯುದ್ಧ ಮಾಡಲಿಕ್ಕೆ.
ಅವರು ಕೌರವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಇಷ್ಟ ಇರಲ್ಲ. ಬಟ್ ಮೋಸದಿಂದ ಶಲ್ಯ ಮಹಾರಾಜ ತನ್ನ ಪರಿವಾರ ಸಮೇತ ತನಗೆ ಸಹಾಯ ಮಾಡೋ ಹಾಗೆ ಮೋಸದಿಂದ ದುರ್ಯೋಧನ ಅವ್ರಿಗೆ ಅನ್ನದ ಋಣ ಅಂತ ಬರುತ್ತೆ. ಅದು ಅನ್ನದ ಹಂಗು ಅಂತ ಬರುತ್ತೆ. ನಮಗೆ ಪ್ರೈಮರಿಲಲ್ಲಿ ನಾವು ಮಕ್ಕಳಿಗೆ ಪಾಠ ಹೇಳ್ತೇವೆ, ಅದು ಪಾಠಕ್ಕಿದೆ. ಓಕೆ, ಅದು ಮೋಸದಿಂದ ಶಲ್ಯ ಕೌರವರ ಜೊತೆ ಕೌರವರ ಪರವಾಗಿ ಯುದ್ಧ ಮಾಡೋ ಹಾಗೆ ಮಾಡಿರ್ತಾನೆ. ಇವರೆಲ್ಲ ದುರ್ಯೋಧನನಿಗೋಸ್ಕರ ಯಾರು ಕೃತವರ್ಮ, ಜಯದ್ರಥ, ಶಲ್ಯ ಎಲ್ಲರೂ, ಕರ್ಣ ಇರಬಹುದು, ಭೀಷ್ಮರಿರ್ಬಹುದು, ಅಶ್ವತ್ಥಾಮ, ಕೃಪ, ವಿಕರ್ಣ, ಭೂರಿಶ್ರವ ಎಲ್ಲರೂ ದುರ್ಯೋಧನನಿಗೋಸ್ಕರ ಪ್ರಾಣ ಕೂಡ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳೋದಾತಂದರೆ, ಒಂದರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಪಾಪಿ ದುರ್ಯೋಧನನ ಪಕ್ಷವನ್ನು ಸೇರಿರುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಲೇಬೇಕೆಂದು ಆಗಲೇ ನಿರ್ಧಾರ ಆಗಿ ಹೋಗಿದೆ. ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಅನ್ನುವಂತಹ ಆತ್ಮವಿಶ್ವಾಸ ಅವನಿಗೆ ಓವರ್ ಆಗಿದೆ, ದುರ್ಯೋಧನನಿಗೆ. ನಾವು ಇದನ್ನು ಎರಡು ಅರ್ಥದಲ್ಲಿ ನೋಡಬೇಕು. ಇವರೆಲ್ಲ ಜಯದ್ರಥ ಇರ್ಬೋದು, ಕೃತವರ್ಮ ಇರ್ಬೋದು, ಶಲ್ಯ ಇರ್ಬೋದು, ಒಳ್ಳೆ ಮನಸ್ಸಿದ್ದು ಕೂಡ ಕರ್ಣ ಇರ್ಬೋದು, ಒಬ್ಬೊಬ್ರಿಗೂ ಒಂದೊಂದು ಒಳ್ಳೆ ಮನಸ್ಸಿದೆ. ಆದರೆ ಒಬ್ಬೊಬ್ಬರು ಒಂದೊಂದು ವ್ಯಾಮೋಹ, ಒಂದೊಂದು ಮೋಸಕ್ಕೆ ಅಥವಾ ಒಂದೊಂದು ತತ್ವ ಸಿದ್ಧಾಂತಕ್ಕೆ ಬಲಿಯಾಗಿ ಸೋತು ತಮ್ಮ ಕೈಗಳನ್ನು ಕಟ್ಟಿ ಹಾಕ್ಕೊಂಡು ತಾವೇ ಕೌರವರ ಪರವಾಗಿ ಯುದ್ಧಕ್ಕೆ ನಿಂತಂಥವ್ರು. ಇದರ ಅರ್ಥ ಏನಾಗುತ್ತೆ? ಒಂದು ಅರ್ಥದಲ್ಲಿ ನೋಡೋದಾದರೆ ದುರ್ಯೋಧನನಿಗೋಸ್ಕರ ಇವರು ಪ್ರಾಣ ಕೊಡೋದಲ್ಲ, ದುಷ್ಟ ಜನರ ಸಹವಾಸ ಮಾಡಿರೋದ್ರಿಂದ ಇವರು ಇಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ, ಎಷ್ಟೇ ಧರ್ಮಿಷ್ಠರಾಗಿದ್ದರೂ, ಎಷ್ಟೇ ವಿಶಾಲವಾದ ಮನೋಭಾವನೆ ಇರೋರಾಗಿದ್ದರೂ ಕೂಡ, ಎಷ್ಟೇ ಅದ್ಭುತವಾದ ಶಕ್ತಿ ಚೈತನ್ಯಗಳನ್ನು ಹೊಂದಿದ್ರೂ ಕೂಡ, ಯಾವಾಗ ಒಬ್ಬ ಮನುಷ್ಯ ನೀಚ ಜನರ ಸಹವಾಸವನ್ನು ಮಾಡ್ತಾನೋ ಅದು ಎಂದಿಗೂ ಒಳ್ಳೆಯದಾಗಲ್ಲ, ಅಧಃಪತನ ಗ್ಯಾರಂಟಿ ಅನ್ನೋದನ್ನು ನಮಗೆ ಮಹಾಭಾರತ ಕಲಿಸಿಕೊಡ್ತದೆ. ಅದನ್ನೇ ಈ ಶ್ಲೋಕದಲ್ಲಿ ನಾವು ಎರಡು ಅರ್ಥದಲ್ಲಿ ಅರ್ಥೈಸ್ಕೋಬೇಕಿದೆ. ಭಗವದ್ಗೀತೆ ನಮಗೆ ಯಾವಾಗಲೂ ಕಾಣೋ ಒಂದು ಮುಖ ಆದರೆ ಕಾಣದೇ ಇರೋ ಇನ್ನೊಂದು ಅಂತರ್ಮುಖ ಎರಡನ್ನೂ ತೋರಿಸುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ನಾವು ಹೇಳ್ತೀವಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ. ಅದರರ್ಥ ನಾವು ನಮ್ಮನ್ನು ಅಂತರಾಳ, ನಾವು ಆತ್ಮವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ಹೂ ವ್ಯಾಮಾಯ್ ಕೋಹಂ ಕುತಾಯಾತಃ, ಈ ಅರ್ಥ ಮಾಡಿಕೊಳ್ಳದೆ ಹೋದರೆ, ನಮಗೆ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ಕಲಿದೆ ಹೋದರೆ, ನಾವು ಎಷ್ಟೋ ಶಕ್ತಿಶಾಲಿ ಆಗಿದ್ದರೂ ಕೂಡ ಕೊನೆ ಗತಿ ಅಂತ ಏನು ಹೇಳ್ತೀವಲ್ಲ ಅದು ದುರ್ಗತಿನೇ ಅನ್ನೋದು ನಮಗೆ ಮಹಾಭಾರತ ಆ್ಯಸ್ ವೆಲ್ ಆಸ್ ರಾಮಾಯಣ ಆಲ್ಸೋ ಟೋಲ್ಡ್ ಲೈಕ್ ದ್ಯಾಟ್, ಸೇಮ್ ಆಲ್ಸೋ ಲೈಕ್ ದ್ಯಾಟ್. ಓಕೆ, ನೋಡಿದ್ದು ಯಾರದು? ದಶಕಂಠ ರಾವಣ ಅಷ್ಟೊಂದು ಪ್ರಭಾವಿ ವ್ಯಕ್ತಿ. ಅದನ್ನು ಬಿಡಿ, ಮತ್ತೆ ಇನ್ನೊಮ್ಮೆ ನೋಡೋಣ, ಬೇರೆ ಅದು ಸಪ್ರೇಟ್ ರಾಮಾಯಣದಲ್ಲೇ ಹೇಳ್ತಾನೆ. ಸೊ ಇದು ಇದರ ಅರ್ಥ, ಈ 9ನೇ ಶ್ಲೋಕದ ಅರ್ಥ, 8ನೇ ಶ್ಲೋಕದ ಅರ್ಥ. ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್ ವಾಟ್ ಐ ಆಮ್ ಸೇಯಿಂಗ್ ನಾವು. ಓಕೆ, ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇನ್ನು 10ನೇ ಶ್ಲೋಕ ನೋಡಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಓಕೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಓಕೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಓಕೆ, ಅಪರ್ಯಾಪ್ತಂ ಅಂದರೆ ಅಳೆಯಲಾಗದ, ತತ್ ಅಂದರೆ ಅದು, ಅಸ್ಮಾಕಂ ಅಂದರೆ ನಮ್ಮ, ಬಲಂ ಅಂದರೆ ಬಲವು, ಭೀಷ್ಮ ಪಿತಾಮಹರವರು. ಓಕೆ, ಪಿತಾಮಹ ಭೀಷ್ಮರಿಂದ, ಅಭಿರಕ್ಷಿತಂ ಪೂರ್ಣವಾಗಿ ಅಂದರೆ ಪರಿಪೂರ್ಣವಾಗಿ ರಕ್ಷಿತವಾಗಿದೆ, ಪರ್ಯಾಪ್ತಂ ಅಂದರೆ ಪರಿಮಿತವಾದ. ಓಕೆ, ಪರ್ಯಾಪ್ತಂ ಅಂದರೆ ಪರಿಮಿತವಾದ, ತು ಅಂದರೆ ಆದರೆ, ಇದಂ ಅಂದರೆ ಈ, ಏತೇಷಾಂ ಅಂದರೆ ಪಾಂಡವರ, ಬಲಂ ಬಲವು, ಭೀಮನಿಂದ, ಅಭಿರಕ್ಷಿತಂ ಅಂದರೆ ಬಹು ಎಚ್ಚರಿಕೆಯಿಂದ ರಕ್ಷಿತವಾಗಿದೆ ಅನ್ನೋ ಅರ್ಥ 10ನೇ ಶ್ಲೋಕದ್ದು. ಅದರ ಅನುವಾದ ಮಾಡೋದಾದರೆ, ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ಮತ್ತು ತಾತ ಭೀಷ್ಮರಿಂದ ನಮಗೆ
ಪರಿಪೂರ್ಣ ರಕ್ಷಣೆ ಇದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೋ ಮಿತವಾದದ್ದು ಅನ್ನೋ ಮತ್ತೆ ದುರಹಂಕಾರದಲ್ಲಿ ಈ ಥರ ಮಾತುಗಳನ್ನು ದುರ್ಯೋಧನ ಹೇಳ್ತಾ ಇದ್ದಾನೆ. ಇಲ್ಲಿ ಭೀಷ್ಮ ಎಚ್ಚರಿಕೆಯಿಂದ ರಕ್ಷಿಸುತ್ತಿರುವಂತಹ ಪಾಂಡವರ ಶಕ್ತಿ ಯಾರದೋ ಮಿತಿಯ ಅವರೆಲ್ಲರಿಗೂ ಪಾಂಡವರಿಗೆ ಇರ್ತಕ್ಕಂತಹ ಶಕ್ತಿ ಮಿತವಾಗಿದೆ. ಬಟ್ ಇಲ್ಲಿ ಭೀಷ್ಮ ಪಿತಾಮಹರಿಗೆ ಪರಿಪೂರ್ಣ ರಕ್ಷಣೆ ಕೌರವ್ರಿಗಿದೆ. ಯಾಕಂದ್ರೆ ಅವರು ಮಾತು ಕೊಟ್ಟಿದ್ದಾರೆ. ಯಾರು ಸಿಂಹಾಸನಕ್ಕೆ ಬದ್ಧನಾಗಿರ್ತೀನಿ ಅಂತ, ಸೇಮ್ ಲೈಕ್ ದಟ್ ಕಟ್ಟಪ್ಪ ಅಂತಾರ, ಬಾಹುಬಲಿ ಕಟ್ಟಪ್ಪ ಅಂತಾರ. ಸಿಂಹಾಸನದಲ್ಲಿ ದುಷ್ಟರೇ ಇರಲಿ ಒಳ್ಳೆಯವರೇ ಇರಲಿ ಸಿಂಹಾಸನಕ್ಕೆ ಆಳಾಗಿರ್ತೀನಿ ಅನ್ನುವಂಥದ್ದು, ಅದನ್ನು ಕಾಪಾಡ್ತೀನಿ, ಸಿಂಹಾಸನದಲ್ಲಿ ಯಾರಿರ್ತಾರೋ ಅವರಿಗೆ ನಾನು ರಕ್ಷಿಸ್ತೀನಿ ಅಂತ. ಸೊ ಭೀಷ್ಮರು ಗಂಗಾಪುತ್ರ, ಅವರಿಗೆ ಅಗೋಚರವಾದ ಅಪರಿಮಿತವಾದಂತಹ ಸಾಕಷ್ಟು ಶಕ್ತಿಗಳಿದೆ, ಜೊತೆಗೆ ಇಚ್ಛಾ ಮರಣವೂ ಇದೆ. ಅವರ ಸಂರಕ್ಷಣೆ ಕೌರವರಿಗೆ ಸಂಪೂರ್ಣವಾಗಿದೆ ಅನ್ನೋ ಅಹಮ್ಮಿನಿಂದ ಇಲ್ಲಿ ದುರ್ಯೋಧನ ಮಾತಾಡ್ತಾನೆ. ಎರಡೂ ಸೈನ್ಯಗಳ ಶಕ್ತಿಯನ್ನು ಹೋಲಿಸ್ತಾನೆ. ಇಲ್ಲಿ ದುರ್ಯೋಧನ ಅಂದಾಜು ಮಾಡ್ತಾನೆ. ತಮ್ಮ ಸೈನ್ಯದ ಬಲವನ್ನು, ಪಾಂಡವರ ಸೈನ್ಯದ ಬಲವನ್ನು ಹೋಲಿಕೆ ಮಾಡ್ತಾನೆ, ಅಂದಾಜು ಮಾಡ್ತಾನೆ. ಅನುಭವಶಾಲಿಯಾದಂತಹ ಮಹಾದಂಡ ನಾಯಕರಾದಂತಹ ಪಿತಾಮಹರು ಕೌರವರನ್ನ ರಕ್ಷಣೆ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ತನ್ನ ಸೈನ್ಯದ ಶಕ್ತಿಯನ್ನೆಲ್ಲ ಅವರು ಕಾಪಾಡ್ಕೋತಾರೆ ಅನ್ನೋ ನಂಬಿಕೆ ಅವನಿಗೆ, ದುರ್ಯೋಧನನಿಗೆ. ಇದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆ ರಕ್ಷಿಸುತ್ತಿರೋದು ಯಾರು? ಅದು ಭೀಮ ಅಲ್ವಾ? ಅಷ್ಟೊಂದು ಅನುಭವವಿಲ್ಲದ ಭೀಮ. ದ್ರೋಣ ಎಷ್ಟಾದರೂ ಭೀಷ್ಮರಿಗಿಂತ ಇವರೆಲ್ಲ ಚಿಕ್ಕವರು, ಭೀಷ್ಮ ಮಹಾರಾಜರಿಗಿಂತ ಅಲ್ವಾ? ಭೀಷ್ಮ ಮಹಾರಾಜರಲ್ಲ ಪಿತಾಮಹರು. ಭೀಷ್ಮ ಪಿತಾಮಹರಿಗಿಂತ ಭೀಮ ಸಣ್ಣವನೇ. ಭೀಮ ಇವರೆಲ್ಲರನ್ನ ರಕ್ಷಿಸ್ತೀನಿ ಅಂತ ಪಣ ತೊಟ್ಟಾನ ಪಾಂಡವ್ರನ್ನ. ಅವ್ರಿಗೆ ಹೋಲಿಸಿದ್ರೆ, ಭೀಷ್ಮ ಪಿತಾಮಹರಿಗೆ ಹೋಲಿಸಿದ್ರೆ ಭೀಮನ ಶಕ್ತಿ ಏನು ಮಿತವಾಗಿರುವಂಥದ್ದು. ಭೀಷ್ಮರೊಂದಿಗೆ ಹೋಲಿಸಿದ್ರೆ ಅವನು ತೃಣಕ್ಕೆ ಸಮಾನ ಆಗ್ತಾನೆ ಭೀಮ. ಆದ್ದರಿಂದ ಆ ಸೇನೆಯ ಶಕ್ತಿ ಮಿತವಾಗಿದೆ. ನಮ್ಮ ಸೇನೆಯ ಶಕ್ತಿ ಅದ್ಭುತವಾಗಿದೆ. ನನಗೆ ಸಾವು ಬರುವುದೇ ಆದರೆ ತನ್ನನ್ನು ಕೊಲ್ಲೋದೇ ಭೀಮನೇ ಅನ್ನೋದು ಅವನಿಗೂ ಗೊತ್ತಿತ್ತು, ಚೆನ್ನಾಗಿ ತಿಳಿದಿತ್ತು. ಯಾರಿಗೆ ಹೇಳ್ರಿ? ದುರ್ಯೋಧನನಿಗೆ. ಅವನಿಗೆ ಸಪೋಸ್ ಸಾವು ಬರೋದಾಯ್ತು ಅಂದರೆ ಅದು ಭೀಮನಿಂದಾನೇ ಅನ್ನೋ ಸತ್ಯ ಅವನಿಗೂ ಗೊತ್ತಿತ್ತು. ಯಾಕಂದರೆ ತುಂಬಿದ ಸಭೆಯಲ್ಲಿ ಅವನು ಪ್ರತಿಜ್ಞೆ ಮಾಡಿರ್ತಾನೆ. ತೊಡೆ ತಟ್ಟಿ ಅವನ ತೊಡೆನ ಸಿಳ್ಳಿ, ಯಾರ್ದು? ದುರ್ಯೋಧನ ತೊಡೆ ಮೇಲೆ ಬಂದು ಕೂತ್ಕೋ ಬಾಯಿಲಿ ಅಂತ ಯಾರಿಗೆ? ಪಾಂಚಾಲಿಗೆ ಅವಮಾನ ಮಾಡಿರ್ತಾನೆ. ಹಾಗಾಗಿ ಅದೇ ಸ್ಥಳದಲ್ಲೇ ಭೀಮ ಪ್ರತಿಜ್ಞೆ ಮಾಡಿರ್ತಾನೆ, ನನ್ನ ಹೆಂಡತಿಗೆ ನೀನು ತೊಡೆ ತೋರಿಸಿ ಅವಮಾನ ಮಾಡಿ ಆ ತೊಡೆಗಳನ್ನ ಮುರಿದು ನಿನ್ನ ಆ ರಕ್ತನ ನಾನು ಮಾಡ್ತೀನಿ ಅಂತ ಹೇಳಿರ್ತಾನೆ. ರಕ್ತನ ಕುಡಿತೀನಿ ನಾನು, ಮೈಗೆಲ್ಲ ಹಾಕೋತೀನಿ ಅಂತ. ಅವನು ಅದೇ ರಕ್ತದಿಂದಾನೇ ಅಕ್ಕಿ ನಾನು ಅಲ್ಲಿವರೆಗೂ ಜಡೆ ಕಟ್ಟಲ್ಲ ಅಂತ ಪಾಂಚಾಲಿ ಕೂಡ ಶಬ್ದ ಮಾಡಿರ್ತಾಳೆ. ಅವನ ರಕ್ತದಿಂದ ನನ್ನ ತಲೆ ಇದನ್ನು ತೊಳೆದ ಮೇಲೇ ನಾನು ಜಡೆ ಕಟ್ಟೋದು ಅಂತ. ಸೊ ಈ ಥರ ಎಲ್ಲ ಶಬ್ದ ಆದಾಗ ಮತ್ತೆ ಭೀಮ ಅಸಾಧ್ಯ ಶಕ್ತಿ ಉಳ್ಳವನು ಭೀಮ. ಹಾಗಾಗಿ ಸಾವಿರಾರು ಆನೆ ಬಲ ಇರ್ತಕ್ಕಂಥನು ಅವನ ದುರ್ಯೋಧನನ ಸಾವು ಭೀಮನಿಂದಾನೆ ಅನ್ನೋದು ಅವನಿಗೂ ಗೊತ್ತಿತ್ತು. ಆದ್ದರಿಂದ ಅವನಿಗೆ ಭೀಮ ಅಂತಂದರೆ ಒಂಚೂರು ಅಸೂಯೇನೂ ಇತ್ತು, ದ್ವೇಷನೂ ಇತ್ತು, ಕೋಪನೂ ಸಾಕಷ್ಟಿತ್ತು. ದ್ವೇಷ ಅಂತೂ ಪಾಂಡವರ ಮೇಲೆ ಅದು ಎಲ್ಲಿಲ್ಲದಂತಹ ದ್ವೇಷ ಬಾಲ್ಯದಿಂದಾನೆ. ಆದರೆ ಭೀಮನಿಗಿಂತ ಬಹುಶ್ರೇಷ್ಠ ಸೇನಾ ನಾಯಕರು ಭೀಷ್ಮರು. ತನ್ನ ಕಡೆ ಇರೋದ್ರಿಂದ ತನ್ನ ವಿಜಯ ಶತಸಿದ್ಧ, ತನಗೆ ಸಾವು ಬರೋದಿಲ್ಲ, ಯುದ್ಧದಲ್ಲಿ ಸೋಲ ಎಂದೂ ಆಗಲ್ಲ, ಯಾವತ್ತಿದ್ರೂ ಜಯಶಾಲಿ ಆಗೇ ಆಗ್ತೀನಿ ಅನ್ನುವಂತಹ ನಿರ್ಣಯ ದುರ್ಯೋಧನನದ ಆಗಿತ್ತು. ಓಕೆ, ಸೊ ಇನ್ನು 11ನೇ ಶ್ಲೋಕವನ್ನು ನೋಡಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತು ಸರ್ವಯೇವ ಹಿ. ಓಕೆ, ಅಯನೇಷು ಅಂದರೆ ಮುಖ್ಯ ಸ್ಥಳಗಳಲ್ಲಿ, ಚ ಅಂದರೆ ಕೂಡ, ಸರ್ವೇಷು ಅಂದರೆ ಎಲ್ಲ ಕಡೆಗಳಲ್ಲಿ, ಯಥಾಹ ಅಂದರೆ ಭಾಗಂ. ಓಕೆ, ವಿಭಿನ್ನವಾಗಿ ಅಂದರೆ ವ್ಯವಸ್ಥೆ ಮಾಡಿದಂತೆ, ಅವಸ್ಥಿತಾಹ ಅಂದರೆ ಇರುವ, ಭೀಷ್ಮಂ ಅಂದರೆ ಪಿತಾಮಹ ಭೀಷ್ಮರಣ್ಣ, ಏವ ಅಂದರೆ ಖಂಡಿತವಾಗಿಯೂ, ಅಭಿರಕ್ಷಂತು ಅಂದರೆ ಬೆಂಬಲಿಸಬೇಕು,
ಭವಂತ ಅಂತಂದರೆ ತಾವು, ಸರ್ವೇ ಅಂದರೆ ಎಲ್ಲರೂ, ಏವ ಹಿ ಅಂದರೆ ನಿಶ್ಚಿತವಾಗಿಯೂ. ಓಕೆ, ಅನುವಾದ ಮಾಡೋದಾದರೆ ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲೆಲ್ಲ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ಅಲ್ಲಿ ಯಾರೆಲ್ಲ ಸೈನ್ಯದಲ್ಲಿ ನಿಂತಿದ್ದಾರಲ್ಲ ದುರ್ಯೋಧನ ಹೇಳ್ತಿದ್ದಾರೆ. ದುರ್ಯೋಧನ ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿಸದ ಅಷ್ಟೇ, ಓಕೆ, ಬಹಳ ಪ್ರಶಂಸೆ ಮಾಡ್ತಾನೆ ಅವರಿಗಿರುವಂತಹ ಸಾಮರ್ಥ್ಯ ಶಕ್ತಿಗಳನ್ನೆಲ್ಲ. ಇದನ್ನು ಕಂಡು ಉಳಿದವರಿಗೆಲ್ಲ ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಅನ್ನುವಂತಹ ಭಾವನೆ ಬರ್ತದೆ. ಯಾಕಂದರೆ ಅದು ಸಹಜ, ಮೊದಲೇ ಮಾನವ ಸಹಜ ಗುಣ. ಒಬ್ಬರನ್ನ ಇನ್ನೊಬ್ಬರ ಮುಂದೆ ಹೊಗಳಿದ್ರೆ ಅವರಿಗೆ ಕೆಟ್ಟ ಹೊಟ್ಟೆ ಉರಿ. ನೀವು ಬೇಕಂದ್ರೆ ಇದನ್ನು ಪ್ರೊಫೆಷನಲ್ ಆಗಿನೂ ತಗೋಬಹುದು. ಈಗ ಯಾವುದೇ ಒಂದು ಫೀಲ್ಡಲ್ಲಿ ತಗೊಳ್ಳಿ, ನೀವು ಸ್ಪೋರ್ಟ್ಸಲ್ಲಿ ಇರ್ಬೋದು, ಡಾನ್ಸ್ ಇರ್ಬೋದು, ಹಾಡಲ್ಲಿರ್ಬೋದು, ನೃತ್ಯದಲ್ಲಿರ್ಬೋದು, ಅಥವಾ ಒಂದು ಟೀಚರ್ ಲೈನಲ್ಲಿರ್ಬೋದು, ಲಾಯರ್, ಇಂಜಿನಿಯರ್, ಡಾಕ್ಟರ್ಸ್, ಸೈಂಟಿಸ್ಟ್ ಇರ್ಬೋದು, ಅಥವಾ ವಿದ್ಯಾರ್ಥಿಗಳನ್ನೇ ನೋಡಿ ನೀವು ಸ್ಕೂಲಲ್ಲಿ ಒಂದು ಓವರಲ್ ಆಗಿ ಒಂದು ಕ್ಲಾಸಲ್ಲಿ ಒಬ್ಬ ವಿದ್ಯಾರ್ಥಿಗೆ ನಾವು ಜಾಸ್ತಿ ರೆಸ್ಪಾನ್ಸ್ ಮಾಡ್ಲಿಕ್ಕಾದ್ರೆ ನೀ ಎಲ್ಲದರೊಳಗೂ ಶಾಣ ಇದ್ದಿ, ಎಲ್ಲದರೊಳಗೂ ಸ್ಮಾರ್ಟ್ ಇದ್ದಿ ಅನ್ಲಿಕ್ಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅಲ್ಲಿ ಜಲಸ್ ಆಗುತ್ತೆ. ಎಲ್ರಿಗೂ ಅಲ್ಲ, ಸಂಬಡಿ, ಓಕೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಸೂಯೆ ಆಗುತ್ತೆ. ಅದರಲ್ಲಿ ಯಾರಿಗೆ ತಮ್ಮ ಬಗ್ಗೆ ತಮಗೆ ಕೀಳು ಭಾವನೆ ಇರ್ತದೋ, ಯಾರಿಗೆ ತಮ್ಮಲ್ಲಿ ಜ್ಞಾನದ ಹರಿವು ಇರೋದಿಲ್ವೋ, ಯಾರು ಅಜ್ಞಾನದಿಂದ ತುಂಬಿರ್ತದೋ ಮನಸ್ಸು, ಯಾರು ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೋ, ಯಾರು ಪಂಚೇಂದ್ರಿಯಗಳನ್ನ ಗೆಲ್ಲಕ್ಕಾಗದೇ ಇರೋರು, ಅರಿಷಡ್ ವರ್ಗಗಳನ್ನ ಜಯಿಸೋಕ್ಕಾಗದೇ ಇರೋರು ಇರ್ತಾರಲ್ಲ, ಅವರೆಲ್ಲ ಸ್ವಲ್ಪ ಅಸೂಯೆಗೆ ಜಾಸ್ತಿ ಆಕರ್ಷಿತರ ಆಗ್ತಾರೆ. ಇಲ್ಲಿ ದುರ್ಯೋಧನ ಭೀಷ್ಮರು ಬಹಳಷ್ಟು ಶಕ್ತಿಶಾಲಿಗಳಂತ ಕೊಂಡಾಡಿದಾಗ ಅವನ ಸೈನ್ಯದಲ್ಲಿರ್ತಕ್ಕಂತಹ ಇತರೆ ಇವರೆಲ್ಲ ಇದ್ರಲ್ಲ, ಕರ್ಣ ಇರ್ಬೋದು, ಜಯದ್ರಥ ಇರ್ಬೋದು, ಇವರೆಲ್ಲ ಮಿಕ್ಕವ್ರಿಗೆ ಸ್ವಲ್ಪ ಜಲಸ ಶುರುವಾಗ್ಬಿಡ್ತದೆ. ಆವಾಗ ನಾವು ಅವರಷ್ಟೇ ಶ್ರೇಷ್ಠರ ಅಲ್ಲೇನು ಹಂಗಂದ್ರೆ ನಮಗೆ ಅನ್ನೋ ಸ್ವಲ್ಪ ಜಲಸ್ ಭಾವನೆ ಬರುತ್ತೆ. ಈ ಆಲೋಚನೆ ಬಂದ ಕೂಡಲೇ ದುರ್ಯೋಧನ ಏನು ಮಾಡ್ತಾನೆ, ತನ್ನ ಎಂದಿನ ವ್ಯವಹಾರ ಕೌಶಲದ ರೀತಿಯಲ್ಲಿ, ಏನು ಕೌಶಲ ಅಂದರೆ ಏನದು, ರಾಜತಾಂತ್ರಿಕ ಕೆಲವೊಂದಿಷ್ಟು ಕುತಂತ್ರಗಳು ಗೊತ್ತಿದ್ವಲ್ಲ ಅವನಿಗೆ, ಆ ಮಾತುಗಳನ್ನಾಡಿ ಸನ್ನಿವೇಶವನ್ನು ಸರಿದೂಗಿಸ್ಬಿಡ್ತಾನೆ. ಮತ್ತೆ ಸರಿದೂಗಿಸೋ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಾನು ಭೀಷ್ಮರದ್ದ ಹೇಳಿದೆ ಫಸ್ಟ್, ಬಟ್ ಭೀಷ್ಮರಷ್ಟೇ ನೀವು ಏನೂ ಕಡಿಮೆ ಇಲ್ಲ, ನೀವು ಒಬ್ಬೊಬ್ಬರಿಗಿನ ಒಬ್ಬರು ಶಕ್ತಿಶಾಲಿಗಳಿದ್ದೀರಾ ಅಂತ ಮತ್ತು ಅವ್ರಿಗೆ ಸಮಾಧಾನ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಯಾಕಂದ್ರೆ ಅವನು ಯಾವಾಗಲೂ ಕುಟಿಲ ಬುದ್ಧಿ ಇರೋದೇನೆ. ಇಲ್ಲಿ ನಿಸ್ಸಂದೇಹವಾಗಿ ದುರ್ಯೋಧನ ಏನು ಮಾಡ್ತಾನೆ, ವೀರ ಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ 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 ಭೀಷ್ಮ ಪಿತಾಮಹರಿಗೆ ಅಂದಿರ್ತಾನೆ. ಆದರೆ ಅವರು ವೃದ್ಧರಾದುದರಿಂದ ಎಲ್ಲ ದಿಕ್ಕುಗಳಿಂದ ಅವರನ್ನು ರಕ್ಷಿಸುವ ಯೋಚನೆಯನ್ನು ಎಲ್ಲರೂ ವಿಶೇಷವಾಗಿ ಮಾಡಬೇಕಾಗಿರುತ್ತೆ. ಯಾಕಂದರೆ ಸಾಕಷ್ಟು ವಯಸ್ಸಾಗಿರುತ್ತೆ, ವೃದ್ಧರಾಗಿರ್ತಾರೆ. ಹಾಗಾಗಿ ನಾವು ಫಸ್ಟ್ ಭೀಷ್ಮ ಪಿತಾಮಹರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾವು ಅವರನ್ನು ಕೂಡ ರಕ್ಷಿಸ್ತಾ ಇರಬೇಕಾಗತ್ತೆ. ಭೀಷ್ಮರು ಯುದ್ಧದಲ್ಲಿ ತೊಡಗಬಹುದು, ಅವರು ಸಂಪೂರ್ಣವಾಗಿ ಒಂದೆಡೆ ಮಗ್ನರಾಗಿರೋದ್ರಿಂದ ಲಾಭ ಶತ್ರುಗಳಿಗೆ ಆಗಬಹುದು. ಹಾಗಾಗಿ ಅವರು ಒಂದೇ ಕಡೆ ಮಗ್ನರಾಗಿದ್ದರೆ ಶತ್ರುಗಳ ಅವ್ರಿಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಸುತ್ತಲೂ ಅವರನ್ನು ಎಲ್ಲ ಕಡೆಯಿಂದ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಅವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಯುದ್ಧ ಚರ್ಚೆಗಳು ಆಗ್ತಾ ಇರುತ್ತೆ. ಇದರಿಂದ ಆಯಕಟ್ಟಿನ ಸ್ಥಳಗಳೆಲ್ಲ ಅಂದರೆ ಯುದ್ಧದಲ್ಲಿ ನೀವಿಲ್ಲಿ ನಿಲ್ಲಬೇಕು, ಈ ಕಮಾಂಡರ್ ಇದನ್ನೆಲ್ಲ ಲೀಡ್ ಮಾಡಬೇಕು ಅಂತ ಈ ಥರ ಎಲ್ಲ ಇರುತ್ತೆ. ಆ ಥರ ಯಾರ್ಯಾರು ಎಲ್ಲೆಲ್ಲಿ ನಿಂದಿರಬೇಕು, ಯಾರನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಮಾತನಾಡ್ತಿದ್ದಾರೆ. ಭೀಷ್ಮರು, ದ್ರೋಣರಿರ್ಬೋದು, ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸ್ತಾರೆ ಅನ್ನೋದು ಯಾರಿಗೆ, ದುರ್ಯೋಧನಿಗೆ ಬಲವಾಗಿತ್ತು. ಯಾಕಂದರೆ ಮಹಾಯೋಧರಿಂದ ತುಂಬಿರ್ತಕ್ಕಂತಹ ಆಸ್ಥಾನದಲ್ಲಿ ಬಲಾತ್ಕಾರವಾಗಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಾಗಲೂ ಕೂಡ ನಿಸ್ಸಹಾಯಕಳಾಗಿ ಅವಳು ನನಗೆ ಕಾಪಾಡ್ರಿ ಭೀಷ್ಮ ಪಿತಾಮಹರೇ, ನಾನು ಕುಲವಧು ಇದ್ದೀನಿ ಅಂತ ಧೃತರಾಷ್ಟ್ರನಿಗೆ ಆಯಿತು, ಭೀಷ್ಮ ಪಿತಾಮಹರಿಗೆ ಸಂಜೆಯೂ ಅಲ್ಲ, ಎಷ್ಟು ಎಲ್ಲರಿಗೂ ಕೇಳ್ತಾಳೆ. ಕುಂತಿ ಇರ್ತಾಳೆ, ಯಾರು ಗಾಂಧಾರಿ ಇರ್ತಾಳೆ, ಎಲ್ಲರೂ ಇದ್ದರೂ ಕೂಡ ಯಾರೊಬ್ಬರೂ ಅವ್ರ ಸಹಾಯಕ್ಕೆ ಅವಳನ್ನು ರಕ್ಷಿಸಲಿಕ್ಕೆ ಹೋಗಲಿಲ್ಲ. ಅವಳಿಗೆ ಅಷ್ಟು ಅವಮಾನ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣ ಮಾಡಿ ಅವಮಾನ ಮಾಡಬೇಕಾದ್ರೆ ಎಲ್ಲರೂ ಸುಮ್ಮನೆ ಇದ್ದರು. ಅವರು ಒಬ್ಬರು ಒಂದು ಮಾತನ್ನು ಕೂಡ ಆಡಲಿಲ್ಲ. ಹೀಗಿರಬೇಕಾದ್ರೆ ಈ ಪಾಂಡವರ ವಿಷಯದಲ್ಲಿ ಒಂದು ಬಗೆ ಪ್ರೀತಿ ಇದ್ದರೂ ಕೂಡ ಅವರಿಗೆ ಜೂಜಾಟದ ಸಮಯದಲ್ಲಿ
ಪಾಂಡವ್ರ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ದ್ರೋಣಾಚಾರ್ಯರಿಗೆ ಇದೆ, ಭೀಷ್ಮ ಪಿತಾಮಹರಿಗಿದೆ. ಆದರೆ ಏನು ಮಾಡೋದು, ಈಗ ಅವರು ಸಿಂಹಾಸನಕ್ಕೆ ಕಟ್ಟಿಬಿದ್ದಂಥವ್ರು. ಹಾಗಾಗಿ ಅವರು ಇವನಿಗೇ ಸಹಾಯ ಮಾಡ್ತಾರೆ, ಪಾಂಡವರು ಖಂಡಿತ ಸೋಲ್ತಾರೆ ಅಂತ ಈ ಥರ ಬಹಳ ಎಲ್ಲ ಆ್ಯಂಗಲಲ್ಲೂ ದುರ್ಯೋಧನ ಯೋಚನೆ ಮಾಡಿರ್ತಾನೆ. ಹಾಗಾಗಿ ಇನ್ನು 12ನೇ ಶ್ಲೋಕ ನೋಡಿ. ತಸ್ಯ ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹಂ ಸಿಂಹನಾದಂ ವಿನದ್ಯೋಶ್ಚ ಶಂಕ್ಯಂ ದದ್ಯೋಂ ಪ್ರತಾಪವಾನ್. ತಸ್ಯ ಅವನ ಸಂಜಯನ್ ಹೆಚ್ಚಿಸುತ್ತ ಹರ್ಷವನ್ನು ಕುರುವೃದ್ಧ ಕುರುಕುಲದ ವೃದ್ಧರಾದಂತಹ ಭೀಷ್ಮರು, ಪಿತಾಮಹ ಅಂದರೆ ಅಜ್ಜ, ಸಿಂಹನಾದಂ ಅಂದರೆ ಸಿಂಹನಾದವನ್ನು, ವಿನದ್ಯ ಅಂದರೆ ಮೊಳಗಿಸಿ, ಉಚ್ಛೈಹ ಅಂದರೆ ಎತ್ತರದ ಧ್ವನಿಯಲ್ಲಿ, ಶಂಕಂ ಅಂದರೆ ಶಂಖವನ್ನು, ದದ್ಮಂ ಅಂದರೆ ಊದಿದರು, ಪ್ರತಾಪವಾನ್ ಪ್ರತಾಪವುಳ್ಳ ಅಂತ ಈ ಶ್ಲೋಕದ ಅರ್ಥ. ಅನುವಾದ ಹೇಳೋದಾದರೆ ಕುರುಕುಲ ಪಿತಾಮಹರು ಯೋಧರ ತಾತ ಪ್ರತಾಪಶಾಲಿಗಳಾದಂತಹ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹಗರ್ಜನೆಯಂತೆ ಶಂಖವನ್ನು ಊದ್ತಾರೆ. ಇದರಿಂದ ದುರ್ಯೋಧನನಿಗೆ ಹರ್ಷ ಆಗ್ತದೆ. ಯುದ್ಧ ಪ್ರಾರಂಭಕ್ಕೂ ಮುಂಚೆ ಶಂಖಧ್ವನಿ ಮಾಡಬೇಕಾಗತ್ತೆ. ಇಲ್ಲಿ ಇವರೆಲ್ಲರೂ ಶಂಖಧ್ವನಿ ಮಾಡ್ತಾರೆ, ಬಟ್ ಇದು ಅಪೋಸಿಟ್ ಟೀಮ್ ಏನಿದಾನಲ್ಲ ಕೃಷ್ಣ ಭಗವಾನರು, ಅವರ ಕೈಯಲ್ಲಿ ಇದ್ದದ್ದು ಪಾಂಚಜನ್ಯ ಇಟ್ಸ್ ಅ ವೆರಿ ಪವರ್ಫುಲ್. ಪಾಂಚಜನ್ಯ ಅನ್ನುವಂಥದ್ದು ಅದೊಂದು ರಾಕ್ಷಸ, ಕೃಷ್ಣರ ಕೈಯಲ್ಲಿ ಅದು ಶಂಖವಾಗಿ ಇರ್ತಕ್ಕಂಥದ್ದು. ಅದರ ಧ್ವನಿ ಹೆಂಗಂತಂದರೆ, ಮೊದಲೇ ಅದು ಒಂದು ರಾಕ್ಷಸ ಪಾಂಚಜನ್ಯ, ಅದು ಕೃಷ್ಣರ ಕೈಯಲ್ಲಿರ್ತಕ್ಕಂತಹ ಶಂಖ. ಅದನ್ನು ಕೃಷ್ಣ ಮಹಾರಾಜರು ಊದಿದ್ರೆ ಹೇಳ್ತೀನಿ, ಎದುರಾಳಿಗಳ ಅಲ್ಲಿರ್ತಕ್ಕಂತಹ ಎಲ್ಲ ಸೈನ್ಯದ ಪ್ರತಿಯೊಬ್ಬ ಸದಸ್ಯರ ಎದೆ ಅರ್ಧ, ನಡಿಗೆ ಅರ್ಧ ಶಕ್ತಿಯನ್ನು ಅದು ಕುಂದಿಸ್ಬಿಡ್ತದೆ. ಅಷ್ಟು ಭಯಂಕರವಾಗಿತ್ತು ಕೃಷ್ಣರ ಕೈಯಲ್ಲಿರ್ತಕ್ಕಂತಹ ಶಂಖದ ಧ್ವನಿ. ಆ್ಯಂಡ್ ಅರ್ಜುನ ಇರ್ಬೋದು, ಯುಧಿಷ್ಠಿರ ಇರ್ಬೋದು, ಅವರೆಲ್ಲನೂ ಕೂಡ ಊತರ ಶಂಖ. ಅದು ಶಂಖಗಳದ್ದು, ಕೃಷ್ಣನ ಆಯುಧಗಳದ್ದು ನಾನು ಸಪ್ರೇಟ್ ವಿಡಿಯೋ ಮಾಡ್ತಾನೆ. ಬಹಳ ಶಕ್ತಿಶಾಲಿಯಾದಂತಹ ಆಯುಧಗಳಿದೆ ಕೃಷ್ಣನ ಹತ್ರ. ಓಕೆ, ಇಲ್ಲಿ ಭೀಷ್ಮ ಪಿತಾಮಹರ ಶಂಖನ ಬಹಳ ಜೋರು ಧ್ವನಿಯಲ್ಲಿ ಊದಿದ್ರಿಂದ ಇವನಿಗೆ ಭಾಳ ಖುಷಿ ಆಗತ್ತೆ. ಕುರುಕುಲ ಪಿತಾಮಹರ ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅವ್ರಿಗೆ ಗೊತ್ತಿತ್ತು, ಅರ್ತಿದ್ರು ಭೀಷ್ಮಾಚಾರ್ಯರು, ಭೀಷ್ಮ ಪಿತಾಮಹರು ಅರ್ತಿದ್ರು. ಅವರು ದುರ್ಯೋಧನ ಎಷ್ಟು ಕೆಟ್ಟ ವ್ಯಕ್ತಿ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಯಾರಿಗೆ? ಭೀಷ್ಮ ಪಿತಾಮಹರಿಗೆ. ಓಕೆ, ಆದರೂ ಕೂಡ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನು ಉಂಟು ಮಾಡಲು ಅವರು ಪ್ರಯತ್ನ ಮಾಡ್ತಾರೆ. ಮತ್ತು ಅವ್ರಿಗೆ ಗೊತ್ತಿತ್ತು ಅವನು ಖಂಡಿತ ಯುದ್ಧದಲ್ಲಿ ಸೋಲ್ತಾನೆ ಅಂತ. ಯಾಕಂದರೆ ಪಾಂಡವರ ಪರವಾಗಿ ಇರ್ತಕ್ಕಂಥದ್ದು ಕೃಷ್ಣ ಭಗವಾನರು. ಅದ್ರ ಜೊತೆಗೆ ಕೃಷ್ಣ ಎಂದೂ ಅವನು ಸೋಲಾಗಲಿಕ್ಕೆ ಬಿಡಲ್ಲ ಧರ್ಮಕ್ಕೆ ಅನ್ನೋದು ಗೊತ್ತಿತ್ತು. ಓಕೆ, ಇಲ್ಲಿ ಪರಮ ಪ್ರಭು ಆದಂತಹ ಕೃಷ್ಣರು ಎದುರಿನ ಪಕ್ಷದಲ್ಲಿದ್ದಾರೆ, ಪಾಂಡವರ ಜೊತೆಗಿದ್ದಾರೆ. ದುರ್ಯೋಧನನಿಗೆ ಜಯದ ಸಾಧ್ಯತೆ ಇಲ್ಲ ಅಂತ ಅನ್ನೋದು ಯಾರಿಗೆ ಗೊತ್ತಿತ್ತು? ಭೀಷ್ಮ ಪಿತಾಮಹರಿಗೆ ಗೊತ್ತಿತ್ತು. ಪರೋಕ್ಷವಾಗಿ ಅವ್ರು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರು. ಪ್ರತ್ಯಕ್ಷವಾಗಿ ಇಲ್ಲಿ ಏನೇ ನಡೀತಾ ಇದೆಯೋ ಇದೆಲ್ಲ ಸುಳ್ಳು, ಇದು ಯಾವುದು ನಿಜ ಅಲ್ಲ, ಖಂಡಿತ ಜಯ ಅನ್ನೋದು ಪಾಂಡವರಿಗೆ ಆಗ್ತದೆ ಅಂತ ಅವರಿಗೆ ಖಂಡಿತ ಗೊತ್ತಿತ್ತು. ಬಿಕಾಸ್ ದ್ಯಾಟ್ ಅವರು ಧರ್ಮಿಷ್ಠರಾಗಿದ್ದರು, ನ್ಯಾಯವಾಗಿ ಇದ್ದರು, ಎಂದು ಅಧರ್ಮ ಮಾಡಿದವರಲ್ಲ. ಯುದ್ಧ ಕೂಡ ನಡೀತಾ ಇರುವಂತಹದ್ದು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅನ್ನುವಂತಹ ಕೃಷ್ಣ ಭಗವಾನರು, ಸಾಕ್ಷಾತ್ ಕೃಷ್ಣ ಭಗವಾನರು ಅವರ ರಕ್ಷಣೆಗೆ ನಿಂತಿರುವಂಥದ್ದು, ಪಾಂಡವರ ರಕ್ಷಣೆಗೆ. ಇದೆಲ್ಲ ಅವ್ರಿಗೆ ಲೆಕ್ಕ ಹಾಕಿದ್ರು ಅವರು. ನಾನೇನೇ ಮಾಡಿದ್ರೂ ಕೂಡ ದುರ್ಯೋಧನನ ವಿನಾಶವನ್ನು ತಪ್ಪಿಸ್ಲಿಕ್ಕಾಗಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಇನ್ನು 13ನೇ ಶ್ಲೋಕ ನೋಡಿ. ತಥ ಶಂಕಾಶ್ಚ ಭೈರ್ಯಶ್ಚ ಪನವಾನಕ ಗೋಮುಖಾಃ ಸದಶೈವಾಭ್ಯಾನ್ ಶಬ್ದಸ್ತುಮುಲೋಭವತ್. ತಥ ಅಂದರೆ ಅನಂತರ, ಶಂಕಾಹ ಅಂದರೆ ಶಂಖಗಳು, ಚ ಕೂಡ, ಭೈರ್ಯ ಬೇರಿಗಳು, ಚ ಮತ್ತು ಪವನ ಆನಕ ಅಂದರೆ ಮದ್ದಳೆ ನಗಾರಿಗಳು, ಗೋಮುಖಾಹ ಅಂದರೆ ಕಹಳೆಗಳು, ಸಹಸ ಅಂದರೆ ಒಮ್ಮಿಂದೊಮ್ಮೆಗೆ, ಏವ ಅಂದರೆ ನಿಶ್ಚಿತವಾಗಿ, ಅಭ್ಯಹಂತೆ ಅಂದರೆ ಒಟ್ಟೊಟ್ಟಿಗೆ ಧ್ವನಿ ಮಾಡಿದವು, ಸಹ ಅಂದರೆ ಆ,
ಶಬ್ದ ಅಂದರೆ ಸಮೂಹ ಶಬ್ದವು ಓಕೆನಾ. ತುಮೂಲ ಅಂತಂದರೆ ತುಮೂಲ ಅಂದರೆ ತುಂಬ ಜೋರಾಗಿ, ಓಕೆ. ಅಭವತ್ ಅಂದರೆ ಉಂಟಾಯಿತು. ಅನಂತರ ಶಂಖಗಳು, ಭೇರಿಗಳು, ಕಹಳೆ ಮತ್ತು ತುತ್ತೂರಿಗಳಿರ್ಬೋದು, ಕೊಂಬುಗಳಿರ್ಬೋದು ಮೊದಲಾದ ವಾದ್ಯಗಳೆಲ್ಲ ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗೋಕ್ಕೆ ಶುರುವಾಗುತ್ತೆ. ಆ ಶಬ್ದ ಭೀಷಣವಾಗಿರುತ್ತೆ, ಓಕೆ. ಯುದ್ಧ ಶುರುವಾಯಿತು. ಈಗ ಭೀಷ್ಮ ಪಿತಾಮಹರು ಶಂಖವನ್ನು ಊದಿದ್ರು ಕೌರವರ ಕಡೆಯಿಂದ. ಅದು ಊದ್ತಿದ್ದ ಹಾಗೆ ಬೇರೆ ಬೇರೆ ಶಂಖಗಳು, ಭೇರಿಗಳು, ಕಹಳೆಗಳಿರ್ಬೋದು, ಅಲ್ಲಿ ಶಂಖನಾದ ಆಗ್ತಾ ಇದ್ದ ಹಾಗೆ ಇಲ್ಲಿ ಬೇರೆ ಬೇರೆ ಎಲ್ಲ ಸೌಂಡ್ಗಳು ಬರೋಕ್ಕೆ ಶುರುವಾಗುತ್ತೆ. ಯುದ್ಧ ಭೂಮಿನಲ್ಲಿ ಬೇರೆ ಬೇರೆಯವರೆಲ್ಲ ಮತ್ತು ಕಹಳೆಗಳನ್ನೆಲ್ಲ ಊದೋಕ್ಕೆ ಶುರು ಮಾಡ್ತಾರೆ. 14ನೆಯ ಶ್ಲೋಕ ನೋಡಿ. ತತಃ ಶ್ವೇತಯುಕ್ತೆ ಮಹತಿ ಸೈನ್ಯಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಬತುಃ. ತತಃ ಅಂದರೆ ಅನಂತರ, ಶ್ವೇತ ಅಂದರೆ ಬಿಳಿಯ ಬಣ್ಣದ, ಹಯ್ಯ ಅಂತಂದರೆ ಕುದುರೆಗಳು, ಯುಕ್ತೆ ಅಂದರೆ ಹೂಡಲಾದ, ಮಹತಿ ಅಂದರೆ ದೊಡ್ಡದಾದ, ಸೈನ್ಯ ಅಂತಂದರೆ ರಥದಲ್ಲಿ, ಸ್ಥಿತೌ ಕುಳಿತಿದ್ದ, ಮಾಧವ ಕೃಷ್ಣನು, ಪಾಂಡವ ಅರ್ಜುನನು, ಚ ಕೂಡ, ಏವ ಖಂಡಿತವಾಗಿಯೂ, ದಿವ್ಯವಾದ ಶಂಖಗಳನ್ನು ಪ್ರದದ್ಮತುಹು ಅಂದರೆ ಊದಿದರು ಅಂತ ಅರ್ಥ. ಪ್ರದದ್ಮತುಹು ಅಂತಂದರೆ ಎಲ್ಲ ಎದುರಾಳಿ ಪಕ್ಷದಲ್ಲಿ ಅವರು ಊದಿದ್ರೀಗ ಕೌರವರು, ಇಲ್ಲಿ ಪಾಂಡವರು ಕೂಡ ಎದುರ ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿರ್ತಾರೆ. ಆಮೇಲೆ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದಂತಹ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದ್ತಾರೆ. ನೋಡಿ, ಇಲ್ಲಿ ಅವ್ರು ಹೇಳಿದ್ರು ಕೇವಲ ಶಂಖ ಊದ್ತಾರೆ ಭೀಷ್ಮ ಪಿತಾಮಹರಂತ, ಇಲ್ಲಿ ಅಲೌಕಿಕವಾದ ಶಂಖಗಳನ್ನು ಊದ್ತಾರೆ ಇವರಿಬ್ಬರು, ಅರ್ಜುನ ಮತ್ತು ಕೃಷ್ಣ ಭಗವಾನರು. ಭೀಷ್ಮ ಊದಿದ ಶಂಖವನ್ನು ಅಲೌಕಿಕ ಅಂತ ಇಲ್ಲಿ ವರ್ಣನೆ ಮಾಡಲಿಲ್ಲ. ಕೃಷ್ಣಾರ್ಜುನನ ಶಂಖಗಳನ್ನು ಮಾತ್ರ ಇಲ್ಲಿ ಅಲೌಕಿಕ ಅಂತ ವರ್ಣನೆ ಮಾಡ್ತಾರೆ. ಯಾಕಂತಂದರೆ ಅಲೌಕಿಕ ಶಂಖಗಳ ನಾದ ಎದುರು ಪಕ್ಷಕ್ಕೆ ಜಯ ಸಂಭವ ಇಲ್ಲ ಅನ್ನೋದನ್ನು ನಮಗೆ ಸೂಚಿಸುತ್ತೆ. ಯಾಕಂದರೆ ಕೃಷ್ಣ ಪಾಂಡವರ ಪಕ್ಷದಲ್ಲಿದ್ದಾನೆ. ಜಯಸ್ತು ಪಾಂಡು ಪುತ್ರಾಣಂ ಏಷಾಂ ಪಕ್ಷೆ ಜನಾರ್ದನಃ. ಜಯ ಯಾವಾಗಲೂ ಲಭಿಸೋದು ಪಾಂಡವರಂಥವ್ರಿಗೆ. ಯಾಕಂತಂದರೆ ಭಗವಾನ್ ಕೃಷ್ಣ ಅವ್ರ ಜೊತೆಗೇ ಇದ್ದಾನೆ. ಭಗವಂತ ಇದ್ದಲ್ಲಿ ಸೋಲು ಇಲ್ಲ, ಸಾವು ಇಲ್ಲ, ನೋವು ದುಃಖಗಳಿಲ್ಲ, ಕಷ್ಟ ದುಮ್ಮಾನಗಳಿರಲ್ಲ. ಭಗವಂತ ಆದಂತಹ ಕೃಷ್ಣ ಯಾವಾಗಲೂ ಅವರ ಜೊತೆಗೇ ಇದ್ದಾನೆ. ಅವ ಎಲ್ಲಿ ಇರ್ತಾನೋ ಅಲ್ಲಿ ಭಾಗ್ಯಶ್ರೀ ಇರ್ತಾಳೆ. ಅವ ಎಲ್ಲಿ ಇರ್ತಾನೋ ಕೃಷ್ಣ ಅಲ್ಲಿ ವಿಜಯಲಕ್ಷ್ಮಿ ಇರ್ತಾಳೆ, ಸೌಭಾಗ್ಯ ದೇವತೆ ಇರ್ತಾಳೆ. ಯಾಕಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಎಂದೂ ಅವಳು ಬಿಟ್ಟುಕೊಡೋದಿಲ್ಲ ಅಲ್ವಾ. ಹಾಗಾಗಿ ಮಹಾವಿಷ್ಣು ಅಥವಾ ಶ್ರೀಕೃಷ್ಣನಾದಂತಹ ಕೃಷ್ಣ ಶಂಖದ ಅಲೌಕಿಕ ನಾದ ಏನು ನಮಗೆ ಸೂಚಿಸ್ತದೆ ಅಂತಂದರೆ ಅಲ್ಲಿ ವಿಜಯ ಖಂಡಿತ ಸಿಕ್ಕೇ ಸಿಗುತ್ತೆ ಪಾಂಡವರಿಗೆ. ಭಾಗ್ಯ ಅರ್ಜುನನಿಗೆ ಕಾದು ಕೂತಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಅರ್ಜುನ ಅಷ್ಟೇ ಅಲ್ಲ, ಎಲ್ಲ ಪಾಂಡವರಿಗೂ. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಯಾರು, ನಾವೆಲ್ಲ ಭಗವಂತ ಅಂತ ನೋಡ್ತೀವಿ, ಎಲ್ಲರಿಗೂ ಎಲ್ಲ ಆಗಿರಬಹುದು ಕೃಷ್ಣ. ಆದರೆ ಅರ್ಜುನನಿಗೆ ಮಾತ್ರ ಬಹಳ ಆತ್ಮೀಯ ಮಿತ್ರನ ಹಾಗೇ ಇರ್ತಾರೆ. ಕೃಷ್ಣ ಅರ್ಜುನರು ಬಹಳ ಆತ್ಮೀಯ ಮಿತ್ರರ ಹಾಗೆ ಇರ್ತಾರೆ. ರಥವನ್ನು ನೋಡಿ, ಕೃಷ್ಣ ಕುಳಿತಿರ್ತಕ್ಕಂತಹ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದದು. ಓಕೆ, ಯುದ್ಧದಲ್ಲಿ ಏನೀಗ ಇವರು ಅರ್ಜುನ ಬಳಸ್ತಾ ಇದ್ದಾನಲ್ಲ, ಕೃಷ್ಣ ಕೂತ್ಕೊಂಡಿದ್ದಾರಲ್ಲ ಆ ರಥ, ಆ ರಥ ಅಗ್ನಿದೇವ ಅರ್ಜುನನಿಗೆ ಗಿಫ್ಟಾಗಿ ಕೊಟ್ಟಿರುವಂತಹ ರಥ. ಆಮೇಲೆ ತ್ರಿಲೋಕಗಳಲ್ಲೇ ಎಲ್ಲಿ ಕೂಡ ಯಾವ ದಿಕ್ಕಿನಲ್ಲೇ ಆದರೂ ಕೂಡ ರಥ ವಿಜಯಿಯಾಗೋದನ್ನು ಯಾರಿಂದನೂ ತಪ್ಪಿಸೋದಕ್ಕೆ ಆಗಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಪಾಂಡವರ ಬಗ್ಗೆ ನಾವು ನೋಡೋದಾದರೆ, ಪಾಂಡವರು ಇವರು ಒಬ್ಬೊಬ್ಬರು ಒಂದೊಂದು ಮಂತ್ರ ಪಠಣೆಯಿಂದ ಹುಟ್ಟಿದಂಥವ್ರು. ಮುಖ್ಯವಾಗಿ ನಾವು ಇದನ್ನು ನಂಬಲರ್ಹ ಹೌದು ಅಲ್ವೋ ಅಂತ ಇತ್ತೀಚಿನ ಬಹಳಷ್ಟು ಅತಿ ಬುದ್ಧಿವಂತರು ಚರ್ಚೆ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಹೌದು, ಈಚ್ ಆ್ಯಂಡ್ ಎವ್ರಿ ಮಂತ್ರ ಹ್ಯಾಸ್ ಅ ಫ್ರೀಕ್ವೆನ್ಸಿ, ಹ್ಯಾಸ್ ಅ ವೈಬ್ರೇಷನ್
ಹೌದು, ಪ್ರತಿಯೊಂದು ಅಕ್ಷರಗಳಲ್ಲೂ ಅದ್ಭುತವಾದ ಶಕ್ತಿ ಇದೆ. ಪ್ರತಿಯೊಂದು ಮಂತ್ರಗಳನ್ನು ಆ ಥರ ಡಿಸೈನ್ ಮಾಡಿ ರೆಡಿ ಮಾಡಿದ್ದಾರೆ. ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಆ ಮಂತ್ರಗಳಲ್ಲಿ ಕನೆಕ್ಷನ್ ಇದೆ. ಹಾಗಾಗಿ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಮಾವಿನಕಾಯಿ ಅಷ್ಟೇ ಅಲ್ಲ, ಯಾವ ಗಿಡದಿಂದ ಯಾವ ಹಣ್ಣು, ಹೂವು, ಕಾಯಿ, ಎಲೆ ಅಷ್ಟೇ ಯಾಕೆ, ಯಾವುದೇ ಆಯುಧ ಇಲ್ಲದೆ ಇಡೀ ಗಿಡನೇ ಕತ್ತರಿಸಿ ಕೂಡ ಹಾಕ್ಬೋದು. ಯಾವ ಗಿಡದಿಂದ ಯಾವ ಹಣ್ಣು, ಎಲೆ, ಹೂವು ಬೇಕಾದ್ರೂ ಉದುರಿಸ್ಬೋದು. ಮಂತ್ರಗಳಿಗೆ ಆ ಶಕ್ತಿ ಇದೆ. ಬಟ್ ಪ್ರತಿ ಮಂತ್ರಗಳಿಗೂ ಅದರದೇ ಆದ ನಿಯಮಗಳಿದೆ, ನಿಯತಿಗಳಿದೆ. ಅದನ್ನೆಲ್ಲ ನಾವು ಪಾಲಿಸ್ತಾ ನಿಯಮಬದ್ಧವಾಗಿ ರೆಗ್ಯುಲರ್ ಆಗಿ ಚೆನ್ನಾಗಿ ಒಬ್ಬ ಗುರುಮುಖೇನ ಉಪದೇಶ ತಗೊಂಡು ಮಾಡಿ ಕಲ್ತದ್ದು ಸಿದ್ಧಿಸ್ಕೊಂಡದ್ದಾದರೆ ಆ ಮಂತ್ರಗಳು ವರ್ಕ್ ಖಂಡಿತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅವರು ಪಾಂಡವರು 5 ಜನನೂ ಒಂದೊಂದು ದೇವತೆಗಳ ಮಂತ್ರ ಶಕ್ತಿಯಿಂದ ಹುಟ್ಟಿ ಬಂದಂಥವ್ರು. ಈವನ್ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಕೂಡ ಯಜ್ಞಕುಂಡದಿಂದ ಬಂದಂಥವ್ರು. ಅವರು ಭೌತಿಕ ಶರೀರದಿಂದ, ಒಂದು ಗಂಡು ಹೆಣ್ಣಿನ ಸಮಾಗಮದಿಂದ ಭೌತಿಕ ಶರೀರದಿಂದ ಭೂಮಿಗೆ ಬಂದವರಲ್ಲ. ಸೊ ದ್ಯಾಟ್ ಪರ್ಪಸ್ ಏನಾಗುತ್ತೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಇದೆ, ತುಂಬ ಸೂಕ್ಷ್ಮವಾಗಿ ನೋಡೋದಾದರೆ. ಓಕೆ ನೋಡಿ, ಇಲ್ಲಿಗೆ ಇದು ಇವತ್ತಿನ ಈ 7 ಶ್ಲೋಕಗಳ ಮುಗೀತು. ಪ್ರತಿದಿನ 7 ಶ್ಲೋಕಗಳನ್ನ ನಾವು ಕಲಿಯೋಣ. ಖಂಡಿತ ನಮ್ಮ ಜೀವನ ಹಸನ ಆಗುತ್ತೆ ಎಲ್ಲರಿಗೂ. ಇದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಒಳ್ಳೆಯದಾಗೋದಾದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಭಾವನೆ. ಹಾಗಾಗಿ ಮುಂದುವರೆದ ಭಾಗದಲ್ಲಿ ಮುಂದಿನದನ್ನು ನಾನು ಖಂಡಿತ ಹೇಳ್ತೇನೆ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಇಫ್ ಐ ಮೇಡ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಫಾರ್ಗಿವ್ ಮೀ. ಸ್ವಲ್ಪ ನನಗೆ ತೊದಲುತ್ತೆ ಸಂಸ್ಕೃತ ಇನ್ನು ಓಕೆ ಹೇಳುವಾಗ, ಬಿಕಾಸ್ ದ್ಯಾಟ್ ಫಸ್ಟ್ ಆಫ್ ಆಲ್ ಓಕೆ ಇಫ್ ಐ ಮೇಡ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಫಾರ್ಗಿವ್ ಮೀ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಭಗವದ್ಗೀತೆ ಕೊಡುವಷ್ಟು ಜ್ಞಾನ, ಗ್ರಂಥಗಳು, ಪುರಾಣಗಳು, ಇತಿಹಾಸಗಳು ಕೊಡುವಷ್ಟು ಜ್ಞಾನ ನಮಗೆ ಯಾರೂ ಕೊಡಲ್ಲ. ನಮಸ್ಕಾರ. ದಯವಿಟ್ಟು ಪುಸ್ತಕಗಳನ್ನು ಓದಿ. ಅದು ಯಾವುದೇ ಆದರೂ ಅಂದರೆ ನೈತಿಕ ಮೌಲ್ಯಗಳನ್ನ ಕಲಿಸುವಂತಹ ಯಾವುದೇ ಪುಸ್ತಕಗಳಿರ್ಬೋದು, ಹಾಗೆ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳಿರ್ಬೋದು, ಪುರಾಣ ಪುಣ್ಯ ಕಥೆಗಳು ನಮಗೆ ಒಂದೊಂದು ಮಹತ್ವವನ್ನು ಕಲಿಸುವಂಥದ್ದು, ಮೌಲ್ಯಗಳನ್ನ ಹೇಳ್ಕೊಡ್ಲಿಕ್ಕುಂಟು. ಓದ್ತಾರಿ ಪುಸ್ತಕಗಳನ್ನ. ಭಗವಂತನ ಚರಣ ಕಮಲಗಳಲ್ಲಿ ನಂಬಿಕೆ ಇಡಿ. ದಾಸರು ಹೇಳಿದ್ದಾರೆ, ನಂಬಿಕೆಟ್ಟವರಿಲ್ಲವೋ ಶ್ರೀಹರಿ ನಿನ್ನ ಅಂತ. ಮನುಷ್ಯ ಮೋಸ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಮನುಷ್ಯನಿಗೆ ಮೋಸ ಮಾಡ್ಬೋದು, ಆದರೆ ದೇವರಿಗೆ ಮಾಡಲಿಕ್ಕಾಗಲ್ಲ. ಹಾಗೆ ಮನುಷ್ಯನಿಗೆ ಮೋಸ ಮಾಡಬಹುದು, ಆದರೆ ಭಗವಂತ ಖಂಡಿತ ಮೋಸ ಮಾಡಲ್ಲ. ಹಾಗಾಗಿ ನಂಬಿ ಆಶ್ರಯಿಸಿ. ಕೃಷ್ಣ ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಭೀಷ್ಮಾಚಾರ್ಯರೇ ಹೇಳಿದ್ದಲ್ವಾ, ಭೀಷ್ಮರೇ ಹೇಳಿದ್ದು ಕುರುಕ್ಷೇತ್ರದಲ್ಲಿ ವಿಷ್ಣು ಸಹಸ್ರನಾಮವನ್ನು. ಅದರಲ್ಲಿ ಕೊನೆಗೆ ಫಲಶ್ರುತಿನಲ್ಲಿ ಕೃಷ್ಣ ಭಗವಾನರು ಹೇಳ್ತಾರೆ, ಅನನ್ಯಾಶ್ಚಿಂತಯಂತೋ ಮಾಮ್ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ದ್ಯಾಟ್ ಮೀನ್ಸ್ ಅನನ್ಯಾಶ್ಚಿಂತಯಂತೋ ಮಾಮ್ಯೇ ಜನಾಃ ಪರ್ಯುಪಾಸತೆ. ಅನನ್ಯವಾಗಿ ನನ್ನನ್ನೇ ಯಾರು ಚಿಂತನೆ ಮಾಡ್ತಾರೋ, ನನ್ನನ್ನೇ ಸ್ಮರಿಸ್ತಾರೋ, ಪ್ರತಿ ಕಾರ್ಯದ ಕರ್ಮವನ್ನು ನನಗೆ ಅರ್ಪಿಸ್ತಾರೋ, ಶುದ್ಧವಾದ ಮನಸ್ಸಿನಿಂದ ನನ್ನನ್ನು ಕರೀತಾರೋ, ಪ್ರೀತಿ ಮಾಡ್ತಾರೋ, ನನಗೆ ಸಂಪೂರ್ಣ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗ್ತಾರೋ, ಅವ್ರದ್ದು ಯೋಗಕ್ಷೇಮಂ ವಹಮ್ಯಹಂ, ಅವ್ರದ್ದು ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಭಗವಂತ ಮಾತು ಕೊಟ್ಟಿದ್ದಾನೆ. ಅವನು ಕೊಟ್ಟರೆ ಮಾತು ಎಂದು ತಪ್ಪಲಿಕ್ಕಿಲ್ಲ. ಮನುಷ್ಯ ಸುಳ್ಳು ಹೇಳ್ಬೋದು, ಭಗವಂತ ಹೇಳಲಿಕ್ಕಿಲ್ಲ. ಹಾಗಾಗಿ ದಯವಿಟ್ಟು ಹೇಳಿ, ಭಗವಂತನನ್ನು ಆಶ್ರಯಿಸಿ. ಮನುಷ್ಯರನ್ನು ನಂಬೇಡಿ. ಯಾವಾಗ ಹೇಗೆ ಬದಲಾಗ್ತಾರೋ ಭಗವಂತ ಎಂದೂ ಬದಲಾಗಲ್ಲ. ಅವನನ್ನು ಆಶ್ರಯಿಸಿ. ಖಂಡಿತ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಇನ್ ಯುವರ್ ಲೈಫ್, ಡೆಫಿನೆಟ್ಲಿ ವೆನ್ ಯು ಸರೆಂಡರ್ ಅನ್ಕಂಡೀಷ್ನಲಿ, ಓಕೆ, ನೀವು ಯಾವಾಗ ಅನ್ಕಂಡೀಷ್ನಲಿ ಸರೆಂಡರ್ ಆಗ್ತಿರಲ್ಲ, ಅದು ಆ ಕ್ಷಣದಿಂದನೇ ನಿಮ್ಮ ಪರಿಹಾರ ಶುರುವಾಗುತ್ತೆ, ಸಮಸ್ಯೆಗಳ ಪರಿಹಾರ. ಓಕೆ, ಇದು ನನ್ನ ಸ್ವಂತ ಅನುಭವ. ಸಿಗೋಣ ಇದರ ಮುಂದುವರೆದ ಮುಂದಿನ 7 ಶ್ಲೋಕಗಳನ್ನ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.